ರೈತ ಬೆಳೆದ ಗುಲಾಬಿ ಹೂಗಳನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಹೂವನ್ನು ಬಿಟ್ಟಿಲ್ಲ. ತೋಟದಲ್ಲಿ ಕಟ್ ಮಾಡಿಟ್ಟಿದ್ದ ಗುಲಾಬಿ ಹೂಗಳ ಕಳ್ಳತನ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದಲ್ಲಿ ನಡೆದಿರೋ ಘಟನೆ. ಮಾರುಕಟ್ಟೆಗೆ ಸಾಗಿಸೋದಕ್ಕೆ ಸಂಗ್ರಹಿಸಿಟ್ಟಿದ್ರಂತೆ ರಾಶಿ ರಾಶಿ ಹೂವನ್ನು ಕಳ್ಳತನ ಮಾಡಿಬಿಟ್ಟಿದ್ದಾರೆ. ರೈತರಾದ ರಮೇಶ ಹಾಗೂ ಆಚಾರ್ಯ ಅನ್ನೋರ ತೋಟದಲ್ಲಿ ಈ ಕಳ್ಳತನ ಆಗಿರೋದು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿದೆ. ಬಟ್ ಅವರು ರೈತ ಪಾಪ ಕಷ್ಟಪಟ್ಟು ಬೆಳೆದು ರೋಜಾ ಹೂಗಳನ್ನು ಮಾರಾಟ ಮಾಡಿ ಏನೋ ಒಂದಷ್ಟು ದುಡ್ಡು ಗಿಡ್ ನೋಡೋಣ ಅಂತ ಇಟ್ಕೊಂಡಿದ್ದು, ಅದು ಏನು ಕೊಯ್ಲು ಮಾಡಿಟ್ಟಿರೋ ರೋಜು, ಅದನ್ನು ಕದ್ಕೊಂಡು ಹೋಗಿರ್ತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದಲ್ಲಿ ನಡೆದಿದೆ. ತೋಟಗಳಲ್ಲಿ ಕಳ್ಳರು ಹೂವು ಕಳ್ತನ ಮಾಡೋಂಥ ಸ್ಥಿತಿಗೆ ಬಂದವ್ರೆ. ಬೋರ್ವೆಲ್ಗಳ ಹತ್ರ ಕೇಬಲ್ಗಳು ಕಳ್ತನ ಮಾಡಿದ್ರು, ಪೈಪುಗಳು ಕಳ್ತನ ಮಾಡಿದ್ರು, ಮೋಟ್ರ್ಗಳು ಕಳ್ತನ ಮಾಡಿದ್ರು, ತೋಟಗಳಲ್ಲಿ ದಾಳಿಂಬೆ ಕಳ್ತನ ಮಾಡಿದ್ರು. ಕಳೆದ ವರ್ಷದಿಂದನೂ ಯಥೇಚ್ಛವಾದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕಲ್ಲೇ 2-3 ಪ್ರಕರಣ ಆಯಿತು. ಹಾರೋಬಂಡೆಯಲ್ಲಿ ರಮೇಶ್ ಅಂತ ಒಬ್ಬ ರೈತರ ತೋಟದಲ್ಲಿ 70 ರಿಂದ 80 kg ಹೂವು, ಗುಲಾಬಿ ಹೂವು ಬಿಡಿಸಿಟ್ಟಿರ್ತಕ್ಕಂಥ ಹೂವು, ಕೇಬಲ್ ಒಂದು ಪಕ್ಕದಲ್ಲೇ ಶೆಡ್ಡಲ್ಲಿ ಇರ್ತಕ್ಕಂಥ ಒಂದು 600 ಅಡಿ ಕೇಬಲನ್ನು ಹಾಗೂ ಇತರೆ ವಸ್ತುಗಳನ್ನು, ಉಂಡಿ ಡಬ್ಬ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದ ಉಂಡಿ ಡಬ್ಬ ಎಲ್ಲ ಕಳ್ತನ ಮಾಡ್ಕೊಂಡು ನಿನ್ನೆ ಸಂಜೆ 7:30 ರಿಂದ 8 ಗಂಟೆ ಮಧ್ಯದಲ್ಲಿ ಪೊಲೀಸರು ಇದನ್ನು ಗಮನ ಹರಿಸಿ ಒಂದು FIR ಮಾಡಿ ಸೂಕ್ತವಾದ ತನಿಖೆ ಮಾಡಬೇಕು. ತೋಟಗಳಲ್ಲಿ ಅವ್ರ ಕಷ್ಟ ಯಾರು ಕೇಳ್ತಾರೆ? ರೈತರ ಕಷ್ಟ. ರೈತರ ಜೀವನನೇ ನೀರಿನ ಮೇಲಿನ ಗುಳ್ಳೆ. ಮಳೆ ಬಂದರೂ ಕಷ್ಟ, ಬರದಿದ್ರೂ ಕಷ್ಟ, ಬೆಳೆ ಬೆಳೆದ್ರೂ ಕಷ್ಟ, ಬೆಳೆದೇ ಇದ್ರೂ ಕಷ್ಟ. ಕಳ್ಳರ ಕಾಟ 1-2 ಸಮಸ್ಯೆಗಳು. ಹಾಗಾಗಿ ರೈತರ ಆತ್ಮಹತ್ಯೆಗಳು ಇಷ್ಟೊಂದು ಆಗೋದು. ಪಾಪ ಏನೋ ಅವರು ಒಂದು ಫಸಲು ಬಂದ ಮೇಲೆ ದುಡ್ಡುಗೋಸ್ಕರ ಕಾದಿರ್ತಾರೆ. ಹೀಗಾಗ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಜನ?